ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ MI ವರ್ಸಸ್ ಪಂಜಾಬ್ ಕಿಂಗ್ಸ್, ಎಂತ ಮ್ಯಾಚ್ ಗುರು! ಪಂಜಾಬ್ ಕಿಂಗ್ಸ್ ಖಂಡಿತ ಈ ಮ್ಯಾಚ್ ನಲ್ಲಿ ಅಪ್ರಿಶಿಯೇಟ್ ಮಾಡಲೇಬೇಕು ಗುರು. ಅವ್ರನ್ನ ಈ ಮ್ಯಾಚ್ ಗೆದ್ದಿದ್ದು MI ಆದ್ರೂ ಕೂಡ ಹೀರೋ ಆಗಿದ್ದು ಪಂಜಾಬ್ನ ಆ ಯಂಗ್ ಸ್ಟಾರ್. ಸೊ ಹೀರೋ ಆಗೋದಕ್ಕೆ ಕಾರಣ ಆದ್ರೂ ಏನು, ಆ ಯಂಗ್ ಸ್ಟಾರ್ ಯಾರು, ಈ ಮ್ಯಾಚ್ ನಲ್ಲಿ ಏನೇನಾಯ್ತು, ಎತ್ತ ಕತೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು. ಮತ್ತೆ ಯಾಕೆ ತಡ ಮಾಡ್ತೀರಾ? ಇಶಾನ್ ಕಿಶನ್ ವರ್ಸಸ್ ರೋಹಿತ್ ಶರ್ಮಾ ಇಬ್ರು ಕೂಡ ಓಪನಿಂಗ್ ಬಂದ್ರೆ ಇಶಾನ್ ಕಿಶನ್ ಅವರಿಂದ ಅಂತ ಹೇಳ್ಕೊಳ್ಳೋ ಕಾಂಟ್ರಿಬ್ಯೂಟ್ ಮಾಡೋಕ್ ಆಗೋದಿಲ್ಲ. 8 ಬಾಲ್ಗೆ 8 ರನ್ ಹೊಡೆದು ಔಟ್ ಆಗ್ತಾರೆ ಗುರು. ಬಟ್ ರೋಹಿತ್ ಶರ್ಮಾ 25 ಬಾಲ್ ನಲ್ಲಿ 36 ರನ್, 2 4 3 6, 144 ಸ್ಟ್ರೈಕ್ ರೇಟ್ ನಲ್ಲಿ ಒಳ್ಳೆ ಉತ್ತಮ ಆರಂಭನ ಒದಗಿಸ್ಕೊಡ್ತಾರೆ. ಸೂರ್ಯ ಕುಮಾರ್ ಯಾದವ್ ಕೂಡ ಇವ್ರಿಗೆ ಪಾರ್ಟ್ನರ್ ಆಗಿ ಜೊತೆ ಹಾಕ್ತಾರೆ ಗುರು. ಸ್ಕೈ ಖಂಡಿತ ಈ ನೈಟ್ ಅಬ್ಬರಿಸ್ತಾರೆ ಗುರು. ಸೂರ್ಯ ಮುಳುಗುವುದೇ ಇಲ್ಲ ಅನ್ನೋಕೆ ಏನಾದ್ರು ರೀಸನ್ ಇದೆ ಅಂದ್ರೆ ಅದು ಸ್ಕೈ ಅಂತ ಹೇಳ್ಬೋದು. ಆ ಸೂರ್ಯ ಡೇ ಟೈಮ್ ಅಲ್ಲಿ ಬಂದು ಅಬ್ಬರಿಸಿದ್ರೆ ಈ ಸೂರ್ಯ ನೈಟ್ ಟೈಮ್ ಅಲ್ಲಿ ಬಂದು ಅಬ್ಬರಿಸಿ ಒಬ್ಬರಿತಾನೆ ಗುರು. T20 ಅಂತ ಬಂದ್ರೇನೆ ಸೂರ್ಯ ಕುಮಾರ್ ಯಾದವ್ ಅಂತ ಫಿಕ್ಸ್ ಆಗ್ಬಿಡ್ಬೇಕು ನಮ್ಮ ತಲೆ. ಆ ರೇಂಜ್ಗೆ ಕಮಿಟೆಡ್ ಆಗಿರೋದು ಸೂರ್ಯ ಕುಮಾರ್ ಯಾದವ್. 53 ಬಾಲ್ ನಲ್ಲಿ 78 ರನ್ ಹೊಡೆದಿರೋದು, 7 4 3 6 ಗುರು, 147 ಸ್ಟ್ರೈಕ್ ರೇಟ್. ಇದೇನೆ ಕಮ್ಮಿ ಅನ್ಸುತ್ತೆ ಸೂರ್ಯ ಕುಮಾರ್ ಯಾದವ್ ಅವರು. ಇಷ್ಟು 4 ಅಂದ್ರೆ 4 ಅಲ್ಲೇ ಡೀಲ್ ಮಾಡ್ಕೊಂಡಿದ್ದಾರೆ. ಜಾಸ್ತಿ ಅತಿಯಾಗಿ ಅವ್ರ ಕಡೆ ಇರ್ತಾ ಇದೆ, ಸಿಕ್ಸರ್ಸ್ ಗಳೇ ಜಾಸ್ತಿ ಇರೋ. ಬಟ್ ಇವತ್ತಿನ ಮ್ಯಾಚ್ ನಲ್ಲಿ 4 ನೋಡಕ್ಕೆ ಜಾಸ್ತಿ ಸಿಗ್ತಾ ಇದಾವೆ ಗುರು. ಬೌಂಡ್ರಿಗಳ ಸುರಿಮಳೆನೆ ಇಳಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ತಿಲಕ್ ವರ್ಮಾ ಎಂತ ಮ್ಯಾಚ್ ಗುರು. ಈ ಮನುಷ್ಯನಿಂದ 18 ಬಾಲ್ ನಲ್ಲಿ 4 ಗುರು, 34 ರನ್ನು, 2 4 2 6 ಗುರು. ಎಂತೆಂತ 6ಗಳು ಹೊಡೆದ್ರು ಗುರು. ಆ 6ಗಳಿಗೆ ಮಾತ್ರ ಚಿಂದಿ ಆಗಿದ್ದು ಅವರು. ಇನ್ನು ಹಾರ್ದಿಕ್ ಪಾಂಡ್ಯ ಬೆಂಕಿ ಅಂತ ಹೇಳಂಗ ಇಲ್ಲ ಗುರು. ಈ ವ್ಯಕ್ತಿ ಹೊಡೆದಿರೋದೇನೆ 6 ಬಾಲ್ಗೆ 10 ರನ್, ಕಂಪ್ಲೀಟ್ಲಿ ಆಫ್ ಆಗೋಗಿದ್ದಾರೆ. ನನ್ನ ಪ್ರಕಾರ ಈ ವ್ಯಕ್ತಿ T20 ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಆಗ್ತಾರ ಅನ್ನೋದ್ರೆ ನನಗೆ ಡೌಟ್ ಅಲ್ಲಿ ಇದೆ ಗುರು. ಏನಾದ್ರೂ ಸೆಲೆಕ್ಷನ್ ಆದ್ರೆ ಗೊತ್ತಲ್ಲ, ತಿಳ್ಕೊಂಬಿಡಿ ಅದೇನೆ ಅಂತ. ಇನ್ನು ಟೀಮ್ ಡೇವಿಡ್ 7 ಬಾಲ್ ನಲ್ಲಿ 14 ರನ್, 2 4 1 6. ಇನ್ನು ರವಿಯೋ ಶರ್ಪಡ ಅಷ್ಟೇನು ಇಂಪ್ರೆಸ್ ಮಾಡಕ್ ಆಗೋದಿಲ್ಲ ಗುರು. ಸೊ ಈ ಪಂಜಾಬ್ ಕಿಂಗ್ಸ್ ವಿರುದ್ಧ MI ಬ್ಯಾಟಿಂಗ್ ಲೈನ್ ಅಪ್ ಇದೆಯಲ್ಲ ಗುರು. 20 ಓವರ್ ನಲ್ಲಿ 192 ರನ್ ಹೊಡಿತಾರೆ, 7 ವಿಕೆಟ್ ನ ಕಳ್ಕೊಂಡು. ಸ್ಕೈ ಅಂತೂ ಸೂಪರ್ ಬ್ಯಾಟಿಂಗ್ ಗುರು. ಒಂದೊಂದು 6 ಮುತ್ತು ಪೌಣಿಸ್ತೋಗಿದ್ದು, ಹೊಡೆದಿದ್ದು 3 6 ಆದ್ರೂ ಕೂಡ. ಬಟ್ ನಮ್ಮ ಹರ್ಷ್ದೀಪ್ ಸಿಂಗ್ ಅವರಿಂದ ಹೇಳ್ಕೊಳ್ಳೋದ ಪ್ರದರ್ಶನ ಬರೋದೇ ಇಲ್ಲ ಗುರು. ಇವತ್ತಿನೂ ಕೂಡ 35 ರನ್ ಹೊಡೆಸ್ಕೊಳ್ತಾರೆ 3 ಓವರ್ಲಿ. ಬಟ್ ನಮ್ಮ ಹರ್ಷಲ್ ಪಟೇಲ್, ಪರ್ಪಲ್ ಪಟೇಲ್ ಎಂಥ ವ್ಯಕ್ತಿ ಗುರು ಇವರು. RCB ಇಂದ ಬಿಟ್ಟೋದ್ರು ಕೂಡ ಅವರ ಬೌಲಿಂಗ್ ಶೈಲಿ ಮುಂಬೈ ವಿರುದ್ಧ ಮಾತ್ರ ಚೇಂಜ್ ಆಗೇ ಇಲ್ಲ ಗುರು. 4 ಓವರ್ಗೆ 31 ರನ್ ನೀಡಿ 3 ವಿಕೆಟ್ ನೇತಾಕೊಂಡಿದ್ದಾರೆ ಗುರು. ಸೊ ನಮ್ಮ RCB ಬೌಲರ್ಸ್ ಗಳಿಗೆ ಹೋಲಿಸ್ಕೊಂಡ್ರೆ ಈ ವ್ಯಕ್ತಿ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಗುರು. ಇನ್ನು ಸ್ಯಾಮ್ ಕರನ್ 4 ಓವರ್ ಮಾಡಿ 41 ರನ್ ಕೊಟ್ಟು 2 ವಿಕೆಟ್ ನ ತಗೊಂಡ್ರೆ, ಕಗಿಸೋ ರಬಾಡ 4 ಓವರ್ ನಲ್ಲಿ 42 ರನ್ ಕೊಟ್ಟು 1 ವಿಕೆಟ್ ನ ತಗೊಳ್ತಾರೆ. ಅದನ್ನ ಬಿಟ್ರೆ ಯಾರು ಕೂಡ ಬೌಲಿಂಗ್ ನಲ್ಲಿ ಇಂಪ್ರೆಸ್ ಮಾಡ್ಲಿಲ್ಲ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ. ಬಟ್ ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಸ್ಯಾಮ್ ಕರನ್ ಅವರು ಓಪನಿಂಗ್ ಗೆ ಬರ್ತಾರೆ ಗುರು. ಇವತ್ತು ಯಾವ ಖುಷಿ ಬಂದ್ರು ಅಂತ ಗೊತ್ತಾಗ್ಲಿಲ್ಲ. ಸ್ಯಾಮ್ ಕರನ್ ಮಿಡಲ್ ಆರ್ಡರ್ಸ್ ನಲ್ಲಿ ಬಂದ್ರೇನೆ ಪಂಜಾಬ್ ಕಿಂಗ್ಸ್ ಗೆ ಬಲ. ಸೊ ಎಲ್ಲ ಒಂದ್ ಕಡೆ ಟ್ರಿಕ್ ನ ಮಿಸ್ ಮಾಡಿದ್ರು ಅಂತ ಅನ್ಸುತ್ತೆ ಈ ಪಂಜಾಬ್ ಕಿಂಗ್ಸ್. ಜೊತೆಗೆ ಬಂದಿದ್ದು ಸಿಂಗ್ ಅವರು ಗುರು. ಸೊ ಇಬ್ರು ಕೂಡ ಅಷ್ಟೇನು ಹೇಳ್ಕೊಳ್ಳೋ ಪ್ರಶ್ನೆ ಕೊಡೋದಿಲ್ಲ. ಬಟ್ ಈ ಪಂಜಾಬ್ ಕಿಂಗ್ಸ್ ನಲ್ಲಿ ಎಲ್ರು ಕೂಡ ಒಂದ್ ಕಡೆ ದಿಕ್ಕಾಪಾಲಾಗಿ ಹೋಗ್ತಾ ಇದ್ರೆ, ಅಲ್ಲಿ ಶಶಾಂಕ್ ಸಿಂಗ್ ಅದ್ಭುತವಾದ ಇನ್ನಿಂಗ್ಸ್ ನ ಕಟ್ತಾರೆ ಗುರು. 25 ಬಾಲ್ ನಲ್ಲಿ 41 ರನ್, 2 4 3 6 ಗುರು. ಹೊಡೆದಿದ್ದು ಚಿಂದಿ ಕಂಬ್ಯಾಕ್ ಮಾಡಿದ್ದು ಈ ಶಶಾಂಕ್ ಸಿಂಗ್ ಅವರಿಂದನೇ ಪಂಜಾಬ್ ಕಿಂಗ್ಸ್ ಈ ಮ್ಯಾಚ್ ನಲ್ಲಿ ನಿಲ್ಲೋದಿಕ್ಕೆ ಕಾರಣ ಆಯ್ತು. ಜಿತೇಶ್ ಶರ್ಮಾ 9 ಬಾಲ್ಗೆ 9 ರನ್, ಅಷ್ಟೇನು ಇಂಪ್ರೆಸ್ ಮಾಡ್ತಾ ಇಲ್ಲ ಗುರು ಜಿತೇಶ್ ಶರ್ಮಾ ಅವರು. ಸೊ ಎಲ್ಲ ಒಂದ್ ಕಡೆ ಈ ಯಂಗ್ಸ್ಟರ್ ಕಳೆದೋಗ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ಇನ್ನು ಆಶುತೋಷ್ ಶರ್ಮಾ ಗುರು, ಮುಂಬೈ ಇಂಡಿಯನ್ಸ್ ವಿರುದ್ಧ ಹೀರೋ ಆಗಿದ್ದು ಈ ವ್ಯಕ್ತಿ ಬೇರೆ ಇನ್ಯಾರೋ ಅಲ್ಲ. 28 ಬಾಲ್ ನಲ್ಲಿ 61 ರನ್, 2 4 ಅಷ್ಟೇನೆ ಗುರು. 7 ಸಿಕ್ಸಸ್ ನ ಹೊಡೆದಿದ್ದಾರೆ ಗುರು. ಚಿಂದಿ ಮ್ಯಾಚ್. ಬೂಮ್ರಾ ಅವ್ರಿಗೆ ಒಂದು ಸ್ವೀಪ್ ಶಾಟ್ ತರ 6 ಹೊಡಿತಾರೆ ಗುರು. ಸ್ಪಿನ್ನರ್ಸ್ ಗಳಿಗೆ ಹೊಡಿಬೇಕಾಗಿರುವಂತ 6 ಬೂಮ್ರಾ ಅವ್ರಿಗೆ ಹೊಡಿತಾರೆ. ಬೂಮ್ರಾ ಅವ್ರಿಗೆ ಶಾಕ್ ಆಗ್ತಾರೆ ಗುರು. ನನ್ಗೆ ಈ ವ್ಯಕ್ತಿ ಈ ರೇಂಜಿಗೆ 6 ಹೊಡೆದ್ಬಿಟ್ನಲ್ಲ ಗುರು ಅಂತ. ಖಂಡಿತ ಆಶುತೋಷ್ ಶರ್ಮಾ ನಿಜವಾದ ಹೀರೋ ಗುರು. ಸೂಪರ್ ಬ್ಯಾಟಿಂಗ್ ಅಂದ್ರೆ ಆಶುತೋಷ್ ಶರ್ಮಾ ಅವ್ರದ್ದು ಅಂತ ಹೇಳ್ಬೋದು. ನೀವ್ ಎಷ್ಟು ಜನ ಈ ಮ್ಯಾಚ್ ನೋಡಿದ್ರೆ ಗೊತ್ತಿರುತ್ತೆ ಗುರು. ಆಶುತೋಷ್ ಶರ್ಮಾ ಅವರು ಯಾವ ರೀತಿ ಪಂಜಾಬ್ ಕಿಂಗ್ಸ್ ಕಮ್ ಬ್ಯಾಕ್ ಮಾಡೋದಕ್ಕೆ ಇಂಪ್ಯಾಕ್ಟ್ ಆದ್ರು ಅಂತ. ಆಶುತೋಷ್ ಶರ್ಮಾ ಏನಾದ್ರು ಔಟ್ ಆಗ್ಲಿಲ್ಲ ಅಂದಿದ್ರೆ ಈ ಮ್ಯಾಚ್ ಕಂಪ್ಲೀಟ್ಲಿ MI ಕಡೆ ಹೋಗ್ಬಿಟ್ಟಿರೋದು. MI ಬಾಯಿಗೆ ಬರ್ಸಿದ್ರು ಆಶುತೋಷ್ ಶರ್ಮಾ. ಬಟ್ ಕೊನೆಯಲ್ಲಿ ಬಿಡ್ಲೇಬೇಕಾಗ್ತದೆ, ಏನು ಮಾಡಕ್ ಆಗೋದಿಲ್ಲ. ಇನ್ನು
ಬರ್ಬರ್ ಅವರು 20 ಬಾಲ್ನಲ್ಲಿ 21 ನೋಡಿದ್ದಾರೆ. ಈ ವ್ಯಕ್ತಿ ಏನಾದ್ರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಖಂಡಿತ ಈ ಮ್ಯಾಚ್ ಗೆಲ್ಲೋದು ಅಂತ ನನ್ಗೆ ಅನ್ನಿಸ್ತು ಗುರು. ಅದು ಬಿಟ್ರೆ ಪರ್ಪಲ್ ಪಟೇಲ್ ರನ್ ಔಟ್ ಆಗ್ಬಿಡ್ತಾರೆ ಗುರು. ಇಲ್ಲಾಂದಿದ್ರೆ ಒಂದು 6 ಅಂತೂ ಕನ್ಫರ್ಮ್ ಆಗಿ ಹೊಡೆದಿರೋದು ಹರ್ಷಲ್ ಪಟೇಲ್ ಅವರು, ಯಾಕೆಂದ್ರೆ ಅಷ್ಟು ಎಬಿಲಿಟಿ ಇದೆ ಅವ್ರ ಹತ್ರ. ಸೊ ನಿಮ್ಗೆ ಏನಿಸ್ತು ಎಂಐ ನ ಈ ಗೆಲುವಿನ ಬಗ್ಗೆ? ನನಗಂತೂ ಆಶುತೋಷ್ ಶರ್ಮಾ ಅವರು ಬಾಯಿಗೆ ಬರ್ಸಿದ್ರು, ಎಂಐಗೆ ಖಂಡಿತ ಆಶುತೋಷ್ ಶರ್ಮಾ ರಿಯಲ್ ಹೀರೋ ಈ ಮ್ಯಾಚ್ ನಲ್ಲಿ ಅಂತ ಅನಿಸ್ತು. ಬಟ್ ಜಸ್ಪ್ರೀತ್ ಬೂಮ್ರಾ ಅವ್ರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ತು, ಯಾಕೆಂದ್ರೆ ಅವ್ರು 4 ಓವರ್ ನಲ್ಲಿ 21 ರನ್ ಕೊಟ್ಟು 3 ವಿಕೆಟ್ ನ ತಗೊಂಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಸೊ ನಿಮ್ಗೆ ಅನಿಸ್ತು ಗುರು, ಎಂಐ ಬೌಲರ್ಸ್ ಗಳು ಕೂಡ ಚೆನ್ನಾಗೇನೆ ಮಾಡಿದ್ದಾರೆ, ಬಟ್ ಅವ್ರ ಕಡೆ ವಿಕೆಟ್ಸ್ ಗಳು ಸುಮಾರು ಜನ ತಗೊಂಡ್ರೆ ಎಂಐ ಕಡೆ ಚೆನ್ನಾಗೇನೆ ಆಗ್ತು. ಅದನ್ನೆಲ್ಲ ಬಿಟ್ರೆ ಪರವಾಗಿಲ್ಲ. ಸೊ ನಿಮ್ಗೆ ಅನಿಸ್ತು ಈ ಮ್ಯಾಚ್ ಬಗ್ಗೆ? ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.